ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇವತ್ತು ಶನಿವಾರ ಕಿಚ್ಚನ ಪಂಚಾಯಿತಿ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಇವತ್ತಿನ ಎಪಿಸೋಡ್ ನೋಡಲಿಕ್ಕೆ ನೀವೆಲ್ಲರೂ ಕಾಯ್ತಾ ಇರ್ತೀರಾ. ಆದರೆ ನಾನು ಇವತ್ತು ಈ ವಿಡಿಯೋದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಆಟದ ವೈಖರಿ ಬಗ್ಗೆ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದೀನಿ. ಇದನ್ನು ಬಹಳ ಹಿಂದೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸರಿಯಾದ ಸಮಯ ಇವತ್ತು ಒದಗಿ ಬಂದಿದೆ. ಇನ್ಫ್ಯಾಕ್ಟ್ ಸ್ನೇಹಿತರೆ, ರಕ್ಷಿತಾ ಶೆಟ್ಟಿ ಅನ್ನುವಂತಹ ಕಂಟೆಸ್ಟೆಂಟ್ ಕರಾವಳಿ ಭಾಗದವರಾಗಿ, ಏಕೆಂದರೆ ಮೊದಲನೇ ಬಾರಿಗೆ ಬಿಗ್ ಬಾಸ್ ಸೀಸನ್ 12ಗೆ ಎಂಟರ್ ಆದಾಗ ಮನೆಗೆ ಒಳಗಡೆ ಬಂದಂತಹ ಕೆಲವೇ ಗಂಟೆಗಳಲ್ಲಿ ಅವರನ್ನು ಹೊರಗೆ ಕಳಿಸಲಾಯಿತು. ಆಗ ಆ ಹುಡುಗಿ ಪ್ರದರ್ಶಿಸಿದಂತಹ ಒಂದು ಸ್ಟ್ರಾಂಗ್ ಹೆಡೆಡ್ನೆಸ್ ಏನಿದೆಯಲ್ಲ, ಅದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳಬಹುದು. ಬಹಳ ಸ್ಟ್ರಾಂಗ್ ಆಗಿ ಅದನ್ನು ಆ ಒಂದು ಶಾಕನ್ನು ಅವರು ತಗೊಂಡ್ರು. ಆಗಲೇ ಅನಿಸಿತ್ತು ಈ ಹುಡುಗಿಗೆ ಆ್ಯಕ್ಚುಲಿ ಚಾನ್ಸ್ ಕೊಡಬೇಕಾಗಿತ್ತು ಅಂತ. ಬಟ್ ಅದಾದ ನಂತರ ಮತ್ತೊಂದು ಸಲ ಅವರು ಮನೆ ಒಳಗಡೆ ಬರ್ತಾರೆ. ಮನೆ ಒಳಗೆ ಬಂದ ನಂತರ ಅವರು ಆಟ ಆಡ್ತಾ ಇರುವಂತಹ ರೀತಿ ನೋಡುವಾಗ ಆಗಲೇ ಅನಿಸಿತ್ತು ದಿಸ್ ಗರ್ಲ್ ಇಸ್ ದ ಡಾರ್ಕ್ ಹಾರ್ಸ್ ಆಫ್ ಬಿಗ್ ಬಾಸ್ ಸೀಸನ್ 12 ಅಂತ. ಈಗ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಅಂದರೆ ಹೊರಗಡೆ ಜನ ಬೆಂಬಲ ವ್ಯಕ್ತಪಡಿಸ್ತಿರುವಂತಹ ರೀತಿ ನೋಡಿದ್ರೆ ಡೆಫಿನೆಟ್ಲಿ ಅವರು ಟಾಪ್ 5ಅಲ್ಲಿ ಇದ್ದೇ ಇರ್ತಾರೆ ಅಂತ ಅನಿಸಿದೆ. ನಿಮಗೂ ಕೂಡ ಅನಿಸಿರುತ್ತೆ. ಇನ್ನು ಆ್ಯಕ್ಚುಲಿ ಡಾರ್ಕ್ ಹಾರ್ಸ್ ಆಫ್ ಬಿಗ್ ಬಾಸ್ ಸೀಸನ್ 12 ಯಾಕೆ ಅಂತ ಹೇಳಿದ್ರೆ, ಸ್ಟ್ಯಾಂಡ್ ತಗೊಳ್ಳೇಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಎದುರಾದಾಗ ಅವರು ಸ್ಟ್ಯಾಂಡ್ ತಗೊಳ್ತಾರೆ. ಅದಕ್ಕೆ ಬೇರೆಯವರ ಹೆಲ್ಪನ್ನು ಅವರು ತಗೊಳ್ಳೋದೇ ಇಲ್ಲ, ಯಾವತ್ತೂ ತಗೊಂಡಿಲ್ಲ. ಎಲ್ಲೂ ಕೂಡ ಚಿಕ್ಕ ಹುಡುಗಿ ಮನೇಲಿರುವಂತಹ ಅತಿ ಕಿರಿಯ ಕಂಟೆಸ್ಟೆಂಟ್ ಹೌದು, ಬಟ್ ಆದರೆ ತನ್ನ ಮೇಲೆ ಯಾರೋ ಅಂದರೆ ಶೋಷಣೆ ಮಾಡ್ತಾ ಇದ್ದಾರೆ, ತನ್ನನ್ನು ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅವರು ತನಗೆ ತಾನು ಸ್ಟ್ಯಾಂಡ್ ತಗೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ. ಅದು ಬಹಳ ಜನಕ್ಕೆ ಈಗಾಗಲೇ ಹೊರಗಡೆ ಇರೋರಿಗೆ ಇಷ್ಟ ಆಗಿದೆ. ಯಾವಾಗ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಬಹಳ ಇಲ್ ಟ್ರೀಟ್ ಮಾಡಿ ನೀನು ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಅಂತ ಅವರ ಬಟ್ಟೆಗಳನ್ನು ಎಳೆದಾಡಿ ಆ ಒಂದು ದೊಡ್ಡ ಹಗರಣ ಮಾಡೋದಲ್ಲ, ಜಗಳ ಮಾಡೋದಲ್ಲ, ಆಗ ರಕ್ಷಿತಾ ಶೆಟ್ಟಿ ಅವರು ಸ್ಟ್ಯಾಂಡ್ ತಗೊಂಡುಕೊಂಡಂತಹ ರೀತಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಬಿಕಾಸ್ ಆ ಹುಡುಗಿಗೆ ಸರಿಯಾಗಿ ಭಾಷೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಸೊ ಮನೆ ಒಳಗಡೆ ಬಂದಿದ್ದಾರೆ, ಮನೇಲಿ ಇರೋರೆಲ್ಲರೂ ಕೂಡ ಘಟಾನುಘಟಿಗಳು, ಅಂದರೆ ಅಂದರೆ ಅವರವರ ಕ್ಷೇತ್ರದಲ್ಲಿ ಅವರದೇ ಆದಂತಹ ಸಾಧನೆ ಮಾಡಿ ಬಂದಿರುವಂಥವ್ರು. ಬಟ್ ಅವರೆಲ್ಲರ ಜೊತೆಗೆ ಬೆರೆತು ಯಾರೋ ಒಬ್ರು ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಾಗ ತನಗೆ ತಾನೇ ಸ್ಟ್ಯಾಂಡನ್ನು ತಗೊಂಡು ಮನೇನ ತನ್ನದೇ ಮನೆ ಅಂತ ಅಂದ್ಕೊಂಡು ಯಾರಿಗಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳುವಾಗ ಅದಕ್ಕೆ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಜೆಷನ್ಸ್ಗಳನ್ನು ಕೊಟ್ಕೊಂಡು, ಜೊತೆಗೆ ಈಗ ಅಡುಗೆ ಅಂತಂದರೆ ಕಂಪ್ಲೀಟ್ ಅಡುಗೆ ಮಾಡುವಂಥದ್ದು, ಅಥವಾ ಇನ್ನೊಂದಿನ ಮನೆ ಕೆಲಸ ಅಂತಂದರೆ ಕಂಪ್ಲೀಟಾಗಿ ತನ್ನ ಮನೆಯೇ ಅಂತ ಅಂದ್ಕೊಂಡು ಮನೆ ಕೆಲಸ ಮಾಡುವಂಥದ್ದು, ಕಂಪ್ಲೀಟಾಗಿ ಆ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಡಿಸಿಷನ್ಸ್ ಅನ್ನುವಂತಹ ವಿಷಯಕ್ಕೆ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಎಲ್ಲೂ ಕೂಡ ಬಯಾಸ್ಡ್ ಆಗಿ ಡಿಸೈಡ್ ಮಾಡ್ತಾನೇ ಇಲ್ಲ. ಅವರ ಡಿಸಿಷನ್ಸ್ ಅಥವಾ ಅವರ ಮೆಚುರಿಟಿ ಲೆವೆಲ್ಸ್ ನಿಜಕ್ಕೂ ಇನ್ಸ್ಪೈರಿಂಗ್ ಅಂತಲೇ ಹೇಳಬೇಕು. ಮನೆಯಲ್ಲಿರುವಂತಹ ಸಾಕಷ್ಟು ಕಂಟೆಸ್ಟೆಂಟ್ಸ್, ಇವರು ಅತಿ ಕಿರಿಯ ಕಂಟೆಸ್ಟೆಂಟ್ ಆಗಿದ್ದರೂ ಕೂಡ ಸಾಕಷ್ಟು ವಿಷಯಗಳಿಗೆ ಆ್ಯಕ್ಚುಲಿ ಇವ್ರ ಹತ್ರ ಲೆಕ್ಚರ್ ತಗೋಬೇಕಾಗುತ್ತೆ. ಎಸ್ಪೆಷಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಮೆಚುರಿಟಿ ಲೆವೆಲ್ಸ್, ಇವರಿಗೆ ಏಜ್ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಬೇರೆ ಬೇರೆ ರೀತಿ ಅನುಭವಗಳನ್ನು ಪಡ್ಕೊಂಡಿದ್ದಾರೆ ಲೈಫಲ್ಲಿ. ಬಟ್ ಸ್ಟಿಲ್ ಮೆಚುರಿಟಿ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಅವರಿಗೆ ಹೋಲಿಸಿದ್ರೆ ನಿಜಕ್ಕೂ ಅಶ್ವಿನಿ ಗೌಡ ಜಾನ್ವಿ ಮಾತ್ರ ಅಲ್ಲ, ಸಾಕಷ್ಟು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಇವ್ರಿಗಿಂತ ಕಡಿಮೆನೇ ತೂಗ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಅಶ್ವಿನಿ ಗೌಡ ಅವ್ರ ವಿರುದ್ಧ ಅಂದರೆ ಸ್ಟ್ಯಾಂಡ್ ತಗೊಳ್ಬೇಕಾದಂತಹ ಟೈಮಲ್ಲಿ ಸ್ಟ್ಯಾಂಡ್ ತಗೊಳ್ತಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಅಂದರೆ ಬೇರೆಯವರು ತನ್ನ ಫ್ರೆಂಡ್ಸ್, ಈಗ ಗಿಲ್ಲಿ ಆಗಿರಬಹುದು ಅಥವಾ ಕಾವ್ಯ ಆಗಿರಬಹುದು ಅಥವಾ ಇನ್ಯಾರೋ ಮಾಳು, ರಘು, ಯಾರೇ ಆಗಿರ್ಬೋದು, ತನ್ನ ಜೊತೆಗೆ ಯಾರೆಲ್ಲ ಸರಿ ಇದ್ದಾರೆ ಅವರು ಕೂಡ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನಿಸುವಾಗ ಡೈರೆಕ್ಟಾಗಿ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಇನ್ಫ್ಯಾಕ್ಟ್ ಈ ವಾರದಲ್ಲಿ ನೀವು ನೋಡೋದಾದರೆ ರಘು ಅವ್ರ ಜೊತೆಗೆ ಅಶ್ವಿನಿ ಗೌಡ ಅವ್ರ ಗಲಾಟೆ ಆಗುವಾಗ ರಘು ಅವರು ಒಂದು ಮಾತು ಹೇಳಿರ್ತಾರೆ, ನೀವು 8 ವಾರದಿಂದ ಏನು ದಬಾಕಿದ್ದೀರಾ ಅಂತ. ಸೊ ಆ ವಿಷಯವನ್ನು ಅಡ್ರೆಸ್ ಮಾಡಿ ರಕ್ಷಿತಾ ಶೆಟ್ಟಿ ಅವರು ರಘು ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ, ನೀವು ಆ ಥರ ಮಾತಾಡಬಾರ್ದಾಗಿತ್ತು, ಎಷ್ಟೇ ಆದರೂ ಅವರು ದೊಡ್ಡವರಲ್ವಾ, ಅಂದರೆ 8 ವಾರದಿಂದ ನೀವೇನು ದಬಾಕಿದ್ದೀರಾ ಅಂತ ಹೇಳಿದಾಗ ಯಾರಿಗಾದರೂ ಬೇಜಾರಾಗುತ್ತೆ, ನೋಡ್ಕೊಂಡು ಮಾತಾಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಅಲ್ಲೂ ನೋಡಿ, ಹಂಗೆ ನೋಡೋಕೆ ಹೋದರೆ ಅಶ್ವಿನಿ ಗೌಡ ಅವ್ರ ಪರವಾಗಿ ಮಾತಾಡುವಂತಹ ಅಗತ್ಯ ಏನೂ ಇರಲಿಲ್ಲ ರಕ್ಷಿತಾ ಶೆಟ್ಟಿ ಅವ್ರಿಗೆ. ರಕ್ಷಿತಾ ಶೆಟ್ಟಿ ಅವ್ರನ್ನೇ ಅವ್ರು ಸಿಕ್ಕಾಬಟ್ಟೆ ಇಲ್ ಟ್ರೀಟ್ ಮಾಡಿದ್ದಾರೆ. ಸೊ ಪರವಾಗಿಲ್ಲ, ಒಳ್ಳೇದೇ ಆಯಿತು ರಘು ಅವ್ರು ಮಾತಾಡಿದ್ದು ಅಂತ ಅವ್ರು ಸುಮ್ಮನೆ ಇರ್ಬೋದಾಗಿತ್ತು. ಬಟ್ ಅಲ್ಲಿ ಆ ಹುಡುಗಿ ಮೆಚುರಿಟಿಯನ್ನು ತೋರಿಸಿದ್ರು. ಇನ್ಫ್ಯಾಕ್ಟ್ ಗಿಲ್ಲಿಗೆ ಕಳಪೆ ಕೊಡ್ತಾರೆ. ಯಾವ ರೀಸನ್ಗೆ ಅಂತ ನಾನೇನು ಬಿಡಿಸಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಮೊದಲನೇ ಬಾರಿಗೆ ಗಿಲ್ಲಿ ಅವ್ರಿಗೆ ರಕ್ಷಿತಾ ಶೆಟ್ಟಿ ಅವರು ಕಳಪೆ ಕೊಟ್ಟಿದ್ದು ಕೂಡ ನಿಮ್ಮ ವ್ಯಕ್ತಿತ್ವ ಎಲ್ಲೋ ಒಂದು ಕಡೆ ಸರಿ ಬರಲಿಲ್ಲ ಅಂತ. ಅದು ಪರ್ಟಿಕ್ಯುಲರ್ಲಿ ಎಲ್ಲಿ ಟ್ರಿಗರ್ ಮಾಡಬೇಕಾಗಿರುತ್ತಲ್ಲ, ಆ ಒಂದು ಟಾಸ್ಕ್ ಇರುತ್ತಲ್ಲ, ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಅವರು ಟ್ರಿಗರ್ ಮಾಡುವಂತಹ ಸಮಯದಲ್ಲಿ ಸ್ವಲ್ಪ ಅತಿರೇಕ ಆಯಿತು ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ಅವರು ಕಳಪೆ ಕೊಟ್ಟಿರುವಂಥದ್ದು ರಕ್ಷಿತಾ ಶೆಟ್ಟಿ ಅವರು. ಇನ್ಫ್ಯಾಕ್ಟ್ ಆ ಒಂದು ಟಾಸ್ಕ್ ಆದಮೇಲೆ ಗಿಲ್ಲಿ ಅವ್ರ ಹತ್ರ ಮಾತಾಡ್ತಾರೆ ಹೋಗಿ, ನೀವು ಸ್ವಲ್ಪ ಜಾಸ್ತಿ ಆಯ್ತಲ್ವ, ಬಟ್ ಸ್ಟಿಲ್ ಅಂದರೆ ಆಫ್ಟರ್ ಟಾಸ್ಕ್ ನೀವೇನಾದರೂ ಹೋಗಿ ಅವ್ರ ಹತ್ರ ಮಾತಾಡಿದ್ರ, ಇದು ಜಸ್ಟ್ ಕೇವಲ ಟಾಸ್ಕ್ಗೋಸ್ಕರ ಮಾತ್ರ
ದಯವಿಟ್ಟು ಏನೋ ಬೇಜಾರು ಮಾಡ್ಕೊಳ್ಬೇಡಿ ಅನ್ನೋ ಥರ ಏನಾದರೂ ಹೇಳಿದ್ರ ಅಂತ ಹೇಳಿದಾಗ ಗಿಲ್ಲಿ ಬೇಡ ಅಂತ ಹೇಳ್ತಾರೆ. ಇವನ್ ಸೂರಜ್ ಕೂಡ ಅದಕ್ಕೆ ಹೌದು ನೆಸೆಸಿಟಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸಲ್ಲಿ ನೀವು ಆ ಥರ ಹೇಳಿದ್ರೆ ಒಳ್ಳೇದಲ್ವ, ಸುಮ್ಮನೆ ಯಾಕೆ ಅಂತ ಹೇಳಿ, ಯಾಕೆಂದರೆ ಅಲ್ಲಿ ಕೂಡ ತಾವು ಎಷ್ಟು ಮೆಚೂರ್ ಅನ್ನೋದನ್ನು ಅವರು ತೋರಿಸ್ಕೊಡ್ತಾರೆ. ಇನ್ಫ್ಯಾಕ್ಟ್ ಅದೆಲ್ಲ ಬೇಕಾಗಿರಲಿಲ್ಲ ಅಲ್ವ. ಅಂದರೆ ತಮಗೆ ಇಷ್ಟ ಆಗಿರೋರನ್ನ ತಮ್ಮ ಸ್ನೇಹಿತರು ಎಲ್ಲೋ ಒಂದು ಕಡೆ ಎಡವುತ್ತಾ ಇದ್ದಾರೆ ಅಥವಾ ತಪ್ಪು ಮಾಡಿ ಯಾಕೆ ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಬರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ಪ್ರೊಟೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ. ನಿಜವಾದ ಫ್ರೆಂಡ್ಸ್ಗಳು ಅದನ್ನೇ ತಾನೇ ಮಾಡೋದು. ಆ್ಯಕ್ಚುಲಿ ನಿಜವಾದ ಹಿತೈಷಿಗಳು ಅದನ್ನೇ ತಾನೇ ಮಾಡೋದು. ಎಲ್ಲೋ ಒಂದು ಕಡೆ ತಪ್ಪಾಯಿತು ಅಥವಾ ಅತಿರೇಕ ಆಯಿತು ಅಂತ ಅನಿಸುವಾಗ ಅದನ್ನು ನೀನು ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅವ್ರು ಹೋಗಿ ಒಂದು ಸಜೆಷನ್ ಕೊಡ್ತಾರೆ. ಆ್ಯಕ್ಚುಲಿ ರಘು ಅವ್ರಿಗೂ ಅದನ್ನೇ ಮಾಡಿದರು ರಕ್ಷಿತಾ ಅವರು, ಈ ಕಡೆ ಇಲ್ಲೂ ಗಿಲ್ಲಿ ಅವ್ರಿಗೂ ಅದನ್ನೇ ಮಾಡಿದರು. ಜೊತೆಗೆ ಈಗ ಅಶ್ವಿನಿ ಅವರು ಅಂದರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಳ್ಳುವಾಗ ಅದನ್ನು ಅವ್ರು ಮಾನಿಟರ್ ಮಾಡ್ತಾಯಿದ್ರು. ಜಾನ್ವಿ ಅವರಿಗೆ ಹೇಳ್ತಿದ್ರು ಊಟ ಬೇಕಾ, ಯಾಕಂದರೆ ಇದರಲ್ಲಿ ಇಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಹಾಟ್ ಏರ್ ಓವನಲ್ಲಿ, ಅವ್ರಿಗೆ ಊಟ ಬೇಕಿದ್ರೆ ಕೊಡಬಹುದು ಅಂತ ಕೇಳೋದಾಗಿರಬಹುದು. ಯಾಕೆಂದರೆ ಯಾರೊಬ್ಬರು ನಮ್ಮನ್ನು ಇಲ್ಟ್ರೀಟ್ ಮಾಡಿದ ತಕ್ಷಣ ಅವರನ್ನು ಕಂಪ್ಲೀಟಾಗಿ ಒಂದು ರೀತಿ ಬೇಷೋ ಮಾಡೋದನ್ನು ಬಿಟ್ಟು ಅದನ್ನೆಲ್ಲ ಮರೆತು ಮಾನವೀಯತೆಯ ಹಿನ್ನೆಲೆಯಲ್ಲಿ ಅವ್ರಿಗೂ ಮನ ಮಿಡಿಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದೆಯಲ್ಲ ರಕ್ಷಿತಾ ಶೆಟ್ಟಿ ಅವರಿಗೆ, ಅದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಅವರ ವರ್ತನೆಗೆ ಅವರ ವ್ಯಕ್ತಿತ್ವಕ್ಕೆ ತಕ್ಕುದಾದಂತಹ ಒಂದು ಸಪೋರ್ಟ್ ಆಚೆ ಕಡೆ ಅಂತೂ ಸಿಗ್ತಾನೇ ಇದೆ. ಡಾರ್ಕ್ ಹಾರ್ಸ್ ಆಫ್ ಬಿಗ್ ಬಾಸ್ ಸೀಸನ್ 12 ಅಂತ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನೋಡಿ, ಅವರು ತುಂಬ ಚಿಕ್ಕವರು ಅಥವಾ ಅವ್ರಿಗೆ ಕರೆಕ್ಟಾಗಿ ಭಾಷೆ ಬರಲ್ಲ ಅಥವಾ ಇವರು ಈ ಮನೆಗೆ ಸೆಟ್ ಆಗ್ತಾರಾ ಅಂತ ತುಂಬ ಅನುಮಾನ ವ್ಯಕ್ತಪಡಿಸಿರ್ತಾರಲ್ವ. ಸೊ ಅದನ್ನೆಲ್ಲ ಆ್ಯಕ್ಚುಲಿ ತೊಡೆದು ಹಾಕಿ ಅವರು ಬ್ಲ್ಯಾಕ್ ಹಾರ್ಸ್ ಡಾರ್ಕ್ ಹಾರ್ಸ್ ಅಂತ ಹೇಳಿದರೆ ಅಂದ್ಕೊಂಡೇ ಇರಲಿಲ್ವಲ್ಲ ಇವ್ರು ಈ ಥರ ಆಗ್ತಾರೆ. ಬಟ್ ಕೊನೆಗೂ ಅವರೇ ಮುನ್ನುಡಿಗೆ ಬಂದು ಆ್ಯಕ್ಚುಲಿ ಅವರೇ ಮುನ್ನೆಲೆಗೆ ಬಂದು ಟಾಪ್ 5 ಕೂಡ ಟಾಪ್ 5 ಕಂಟೆಸ್ಟೆಂಟ್ ಆಗುವಂತಹ ಒಂದು ಹಂತಕ್ಕೆ ಇವಾಗ ಬೆಳೆದು ಬಂದಿದ್ದಾರೆ. ಸೊ ನಿಮಗೆ ಆ್ಯಕ್ಚುಲಿ ರಕ್ಷಿತಾ ಅವರ ಆಟದ ಬಗ್ಗೆ ಏನು ಅನಿಸುತ್ತೆ? ಬಿಕಾಸ್ ಅವರು ತಗೊಂಡಿರುವಂತಹ ಸ್ಟ್ಯಾಂಡ್ಗಳಾಗಿರಬಹುದು, ಅವರು ತೋರಿಸಿರುವಂತಹ ಮೆಚುರಿಟಿ ಆಗಿರ್ಬೋದು, ಸ್ನೇಹಿತರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ತಪ್ಪಾಗಿದೆ, ಇದು ತಪ್ಪು ಅಂತ ಅವರಿಗೆ ಮುಖ ಹೊಡೆದಂಗೆ ಹೇಳ್ದಂಗೆ ಆಗಿರಬಹುದು. ಈ ಬಾರಿ ರಘು ಅವರಿಗೆ ಸಜೆಸ್ಟ್ ಮಾಡಿದಾಗಿರ್ಬೋದು. ಇನ್ಫ್ಯಾಕ್ಟ್ ನೀವು ನಿಮಗೆ ಆ್ಯಕ್ಚುಲಿ ಸ್ವಲ್ಪ ಹಿಂದಿನ ಎಪಿಸೋಡ್ಗಳಿಗೆ ಕೆಲವೊಂದಷ್ಟು ವಾರಗಳ ಹಿಂದೆ ಹೋಗಿ ನೋಡಿದ್ರೆ ರಘು ಅವರು ಫಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ಕೆಲವೊಂದಷ್ಟು ಹಿಂಗೆ ಯಾವ ರೀತಿ ಟಾಸ್ಕ್ ಆಡಬೇಕು ಅನ್ನೋ ವಿಚಾರದಲ್ಲಿ ಕೂಡ ಸಾಕಷ್ಟು ಅವರಿಗೆ ಕೆಲವೊಂದು ಟ್ರಿಕ್ಸ್ ಕೂಡ ಹೇಳ್ಕೊಟ್ಟಿದ್ರು ರಘು ಅವ್ರಿಗೆ. ಇನ್ಫ್ಯಾಕ್ಟ್ ರಘು ಕೂಡ ಅದನ್ನು ಆಕ್ನಾಲೆಜ್ ಮಾಡಿದರು. ಅವರ ಥಿಂಕಿಂಗ್ ತುಂಬ ಚೆನ್ನಾಗಿದೆ ರಕ್ಷಿತಾ ಶೆಟ್ಟಿದು ಅಂತ. ಸೊ ಇನ್ನು ನಿನ್ನೆ ಗಿಲ್ಲಿ ಅವರಿಗೆ ನೋಡಿ, ಫ್ರೆಂಡ್ ಆದರೂ ಕೂಡ ಗಿಲ್ಲಿ ಎಷ್ಟೋ ಬಾರಿ ರಕ್ಷಿತಾ ಶೆಟ್ಟಿಯವರ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಹೊರಗಡೆ ಅವರನ್ನು ರಕ್ಷಿತಾ ಮತ್ತು ಗಿಲ್ಲಿ ಅವ್ರನ್ನ ಅಣ್ಣ ತಂಗಿ ಥರನೇ ನೋಡ್ತಾ ಇದ್ದಾರೆ. ಬಟ್ ಸ್ಟಿಲ್ ತಪ್ಪು ಅನ್ನಿಸಿದಾಗ ಫ್ರೆಂಡ್ ಆದರೂ ಪರವಾಗಿಲ್ಲ, ತಮ್ಮ ಹಿತೈಷಿ ಆದರೂ ಪರವಾಗಿಲ್ಲ, ತನ್ನ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ನೀವು ತಪ್ಪು ಮಾಡಿದ್ದೀರಾ, ನನಗೆ ಕಳಪೆ ಅನ್ನಿಸ್ತು ನಿಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾರೆ ಡೈರೆಕ್ಟಾಗಿ. ಸೊ ಇದಲ್ವಾ ನಿಜವಾದ ಒಂದು ಹಾನೆಸ್ಟ್ ವ್ಯಕ್ತಿತ್ವ ಅಂತ ಹೇಳಿದ್ರೆ. ಸೊ ಇಷ್ಟು ಪ್ರಾಮಾಣಿಕವಾಗಿ ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶಿಸಿಕೊಳ್ತಾ ಇರುವಂತಹ ರಕ್ಷಿತಾ ಶೆಟ್ಟಿಯವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.